ಮಾತಾಡೋಣ. ತಪ್ಪು ಮಾಡಿದವರ ದನಿ ಮಾತ್ರ ನಡ್ಗೋದು. ಆದರೆ ನಾನೇನು ತಪ್ಪು ಮಾಡಿದ್ದೀನಿ? ಅಯ್ಯೋ, ನಿಜವಾಗ್ಲೂ ಆ ಥರ ಏನಿಲ್ಲ. ಹುಲಿ ಬಾಯಿಗೆ ರಕ್ತ ಅಂಟಿದ್ರೆ ಅದನ್ನು ಗಾಯ ಅನ್ಕೊಳ್ಳೋದು ಮುಟ್ಟಾಳತನ. ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಈ ಥರ ಇರೋದನ್ನ ಆ ಥರ ಏನೂ ಇಲ್ಲ ಅಂತ ನನಗೆ ಬುದ್ಧಿವಾದ ಹೇಳ್ತಾ ಇದೆಯಾ? ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಬುದ್ಧಿ ಹೇಳ್ತಿಲ್ಲ. ಮುಚ್ಚ ಬಾಯೆ. ತುಟಿ ಒಣಗೋಗೋ ಮುಂಚೆನೆ ತೊಟ್ಟಿ ಸೇರಿದವ್ ನೀನು. ನಿನ್ನ ಹಸಿ ಮೈಯ ಹೊಲಸು ಅಂಟಿದಾಗಲೇ ನಿಯತ್ತು ಅನ್ನೋದು ತಿಪ್ಪೆ ಪಾಲಾಯ್ತು. ಎತ್ತವಳೆ ಕಸ ಅಂತ ಬಿಟ್ಲು. ಆದ್ರೆ ನಮ್ಮ ಅಪ್ಪನಿಗೆ ತಲೆ ಇರಲಿಲ್ಲ. ಅವ್ರು ನೀರಲ್ಲಿ ಬಿದ್ದಿದ್ರು. ಡಾಕ್ಟರ್ ಆಗಿ ಜೀವ ಉಳಿಸಿದ ನನ್ನ ಕರ್ತವ್ಯ, ಅದನ್ನು ಮಾಡಿದೆ ಅಷ್ಟೇ. ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಫೋಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅಜ್ಜಿ ಹೇಳಿದ್ರು ಅಂತ ಅವ್ರ ಅಕ್ಕನ ಮದುವೆಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ ಹೊರತು ಬೇರೆ ಏನೂ ಇಲ್ಲ. ಕಟ್ ಮಾಡಬೇಡ, ಮಾತಾಡು. ನಾಲ್ಕು ಗೋಡೆಗಳು ಕೇಳೋ ಥರ. ಮನೆಗೆ ರೀಚ್ ಆದ್ರೆ ಸರ್? ಹಾಂ ಸರ್, ನಾಳೆ ನಾವು ಶಾಪಿಂಗ್ ಹೋಗ್ಬೇಕು, ಮರಿಬೇಡಿ. ನಾವ್ ಎಲ್ಲಿಗೆ ಬರ್ಬೇಕು ಅಂತ ನೀವು ಪ್ಲಾನ್ ಮಾಡಿ ಹೇಳಿ, ನಾವ್ ಅಲ್ಲಿಗೆ ಬಂದ್ಬಿಡ್ತೀವಿ. ಆಮೇಲೆ ನನ್ಗೆ ನೀವೇ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು. ಹಾಗೆ ಏನಪ್ಪಾ ಅಂದ್ರೆ, ಮದುವೆ ಆಗಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದ ಮರ್ತು ಬಿಟ್ಟಿಯಾ? ಅಥವಾ ನೆನಪಿದ್ದು ಲಲ್ಲೆ ಹೊಡಿತಾ ಇದೀಯಾ? ಒಂದು ವಿಷಯ ನೆನಪಿರ್ಲಿ, ನೀನು ಅವಳಿಂದ ದೂರ ಇದ್ರೆ ಅದು ಅವಳಿಗೆ ಒಳ್ಳೆಯದು. ಮಾತು ಮೀರಿ ಏನಾದರೂ ನಡೆದ್ರೆ ಅವಳ ಹೆಜ್ಜೆ ಗುರುತನ್ನ ನಾನು ಅಳಿಸ್ಬೇಕಾಗತ್ತೆ. ಅವಳೇ ನಿನ್ನಿಂದೆ ಬರ್ತಾ ಇದ್ದಾಳೋ, ನೀನೇ ಅವಳಿಂದೆ ಹೋಗ್ತಾ ಇದೆಯೋ ಅದು ನನಗೆ ಬೇಕಾಗಿಲ್ಲ. ಅವಳು ನಿನ್ನ ಜೊತೆ ಕಾಣಿಸ್ಕೊಂಡ್ರೆ ಅವಳ ಬದುಕು ತಿಪ್ಪೆ ಪಾಲಾಗುತ್ತೆ. ಪ್ಲೀಸ್, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ನಾನೇ ಅವರಿಂದ ದೂರ ಇರ್ತೀನಿ. ಅವ್ರ ಹತ್ರ ಮಾತಾಡಲ್ಲ. ಈ ಮಾತು ಮರೆತರೆ ತುಂಬಾ ವಿಷಯಗಳನ್ನ ಮರಿಬೇಕಾಗತ್ತೆ.